ಎತ್ತ ಮಗಳನ್ನೇ ಕೊಂದು ದೂರು ನೀಡಿದ ಪಾಪಿ ತಂದೆ. ಪೊಲೀಸರ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡ ಕ್ರೂರಿ ತಂದೆ. ಇಡೀ ಶಿರಾ ತಾಲೂಕಿಗೆ ಬೆಚ್ಚಿ ಬೀಳುವಂತಹ ಘಟನೆ ಅಂದರೆ ತಪ್ಪಾಗಲ್ಲ. ತನ್ನ ತಂದೆಯಿಂದಲೇ ಮಗಳ ಹತ್ಯೆಯ ಶಂಕೆ ಕಂಡುಬಂದಿದೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ನಿಂಬೆಮರದಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಮೇಘನ 17 ವರ್ಷದ ಹೆಣ್ಣು ಮಗಳು ತನ್ನ ತಂದೆಯಿಂದಲೇ ಕೊಲೆಯಾಗಿರ್ತಕ್ಕಂಥ ಶಂಕೆ. ಕಳೆದ ಏಪ್ರಿಲ್ 16ರಂದು ಮಿಸ್ಸಿಂಗ್ ಆಗಿದ್ದ ಮೇಘನ ಮಿಸ್ಸಿಂಗ್ ಆಗಿದ್ದ 1 ತಿಂಗಳ ಬಳಿಕ ಕೊಲೆ ಶಂಕೆ ಬೆಳಕಿಗೆ ಬಂದಿದೆ. ತಂದೆ ತಿಮ್ಮರಾಯಪ್ಪನನ್ನು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಹತ್ಯೆ ಮಾಡಿ ಮಣ್ಣಿನಲ್ಲಿ ಮುಚ್ಚಲಾಗಿದೆ ಎಂದು ಹೇಳಿದ್ದಾರೆ. 16 ಏಪ್ರಿಲ್ ಸಂಜೆ 6:30 ವೇಳೆಗೆ ತಾಯಿ ಕೂಲಿ ಕೆಲಸ ಮುಗಿಸಿ ಮನೆಗೆ ಬಂದು ನೋಡಿದಾಗ ಮಗಳು ಮನೆಯಲ್ಲಿ ಇರಲಿಲ್ಲ. ಆಕೆಯ ಮೊಬೈಲ್ಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು. ಅನುಮಾನಗೊಂಡು ದೂರು ನೀಡಿದ್ದ ತಾಯಿ ನಿರ್ಮಲಾ ಮಗಳಿಗೆ ಮದುವೆ ವಿಚಾರದಲ್ಲಿ ಗಲಾಟೆ ನಡೆದಿತ್ತು ಎನ್ನಲಾಗಿದೆ. ಮಗಳಿಗೆ ಇನ್ನೂ 17 ವರ್ಷ, ಅವಳನ್ನು ಈಗಲೇ ಮದುವೆ ಮಾಡಿಕೊಡಲ್ಲ ಎಂದಿದ್ದ ತಿಮ್ಮರಾಯಪ್ಪ. ಅದಾದ ಮರುದಿನವೇ ಮಿಸ್ಸಿಂಗ್ ಆಗಿದ್ದ ಮೇಘನ. ಬಳಿಕ ತಂದೆ ತಿಮ್ಮರಾಯಪ್ಪ ಕೂಡ ಮಿಸ್ಸಿಂಗ್ ಆಗಿದ್ದರು. ಸದ್ಯ ತಿಮ್ಮರಾಯಪ್ಪನನ್ನು ಕರೆದು ತಂದು ವಿಚಾರಣೆ ಮಾಡಿಸುತ್ತಿರುವ ಕಳ್ಳಂಬೆಳ್ಳ ಪೊಲೀಸರು ಇದೇ ಸಂದರ್ಭದಲ್ಲಿ ತಿಮ್ಮರಾಯಪ್ಪ ಬೆಚ್ಚಿ ಬೀಳಿಸುವ ಮಾಹಿತಿ ನೀಡಿದ್ದಾನೆ. ಮಗಳನ್ನು ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿರುವ ಪಾಪಿ ತಂದೆ ಎಂದರೆ ತಪ್ಪಾಗಲ್ಲ. ಮೊದಲು ಬಾವಿಗೆ ತಳ್ಳಿ ನಂತರ ಕಲ್ಲು ಎತ್ತ ಹಾಕಿ ಹತ್ಯೆ ಮಾಡಿದ್ದಾನೆ. ಬಳಿಕ ಬಾವಿಯಿಂದ ಮಗಳ ಮೃತದೇಹವನ್ನು ಮೇಲೆತ್ತಿ ನಿರ್ಜನ ಪ್ರದೇಶದಲ್ಲಿ ಮುಚ್ಚಿದ್ದಾನೆ. ಬಳಿಕ ಮಗಳು ಮಿಸ್ಸಿಂಗ್ ಅಂತ ಹೆಂಡತಿಯೊಂದಿಗೆ ತಾನು ಬಂದು ದೂರು ದಾಖಲಿಸಿದ್ದಾನೆ. 15 ದಿನಗಳಿಂದ ತಿಮ್ಮರಾಯಪ್ಪ ಕೂಡ ಮಿಸ್ಸಿಂಗ್ ಆಗಿದ್ದ. ತಾಯಿ ನಿರ್ಮಲಾ ಕಡೆ ಸಂಬಂಧಿ ಹುಡುಗನ ಜೊತೆ ಮದುವೆ ಮಾಡಲು ಪ್ಲಾನ್ ಮಾಡಲಾಗಿತ್ತು. ಹುಡುಗ ಮನೆಯವರು ಸೀರೆ ಹಾಗೂ ಮಾಂಗಲ್ಯ ಸರವನ್ನು ಖರೀದಿ ಮಾಡಿದ್ದರು. ಮೇಘನಾಗೆ 18 ತುಂಬುತ್ತಲೇ ಮದುವೆ ಮಾಡಿಕೊಡೋ ಪ್ಲಾನ್ ಮಾಡಿದ್ದರು. ಹೆಂಡತಿಯ ಸಂಬಂಧಿಕರಿಂದ ಮಗಳನ್ನು ಕೊಡೋಕೆ ತಿಮ್ಮರಾಯಪ್ಪಗೆ ಇಷ್ಟ ಇರಲಿಲ್ಲ. ಕಳೆದ 4-5 ತಿಂಗಳಿಂದ ಇದೇ ವಿಚಾರವಾಗಿ ಮನೆಯಲ್ಲಿ ಭೀಕರ ಜಗಳ ನಡೆಯುತ್ತಿತ್ತು ಎನ್ನಲಾಗಿದೆ. ಬಹುಶಃ ಈ ಘಟನೆಯನ್ನು ನೋಡಿದಾದ್ಮೇಲೆ ತನ್ನ ಸ್ವಂತ ತಂದೆ ಮಗಳನ್ನು ಸಾಯಿಸ್ತಾನೆ, ಅದು ಭಾಳ ಕ್ರೂರವಾಗಿ ಸಾಯಿಸ್ತಾನೆ ಅಂದರೆ ಬಹುಶಃ ಇವತ್ತು ನಾವು ಸಮಾಜ ಎಲ್ಲಿಗೆ ತೆಗೆದುಕೊಂಡಿದ್ದೇವೆ. ಅಂದರೆ ತನ್ನ ಮಕ್ಕಳು ಮಾಡೋದು ತಪ್ಪೇ ಆಗಿರಲು ಕೂಡ ಅದನ್ನು ಯಾವ ರೀತಿ ತನ್ನ ಮಗಳನ್ನು ದಾರಿಗೆ ತರಬೇಕು ಅನ್ನೋವಂಥ ಕೆಲಸನ ಆ ತಂದೆ ಮಾಡಲಿಲ್ಲ. ಆಕೆಯನ್ನು ಕರೆದುಕೊಂಡೋಗಿ ತನ್ನ ಸಾಕಿದಂಥ ಮಗಳನ್ನೇ ಕಲ್ಲು ತೆಗೆದುಕೊಂಡು ಜಡ್ಜ್ ಆಗ್ತಕ್ಕಂಥ ಘಟನೆ ನಡೀತಾ ಇದೆ. ಅಂದರೆ ಬಹುಶಃ ನಾವು ಇನ್ನೂ ಕೂಡ ಈ ಸಮಾಜದಲ್ಲಿ ನಾವು ಏನನ್ನು ನೋಡಬೇಕು ಅನ್ನೋದಂತಹ ಒಂದು ಯಕ್ಷ ಪ್ರಶ್ನೆ ಇವತ್ತು ಶಿರಾ ತಾಲೂಕಿನಲ್ಲಿ ಒಂದು ರೀತಿ ಬೆಚ್ಚಿ ಬಿಡಿಸಿದಂತಹ ಘಟನೆ ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಅನೇಕ ವಿಚಾರಗಳನ್ನು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತವೆ. ಆದರೆ ನಮ್ಮ ವಿಜಯಘೋಷ ವಾಹಿನಿ ಮುಖಾಂತರ ಹೇಳೋದಂದರೆ ಎಷ್ಟೇ ದಾರಿ ತಪ್ಪಿರಲು ಕೂಡ ನೀವು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ವಿನಃ ಕಾನೂನನ್ನು ಯಾರೂ ಕೈ ತೆಗೆದುಕೊಡಬಾರ್ದು. ತನ್ನ ಸ್ವಂತ ತಂದೆ ಮಗಳನ್ನು ಕೊಂದರೂ ಕೂಡ ಅವನು ಕೂಡ ಆರೋಪಿನೇ, ಅವನು ಕೂಡ ಒಬ್ಬ ಭ್ರಷ್ಟ ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೆ ಕಾನೂನಿದೆ, ಪೊಲೀಸ್ ಸ್ಟೇಷನ್ಗಳಿದ್ದಾರೆ, ಪೊಲೀಸರಿದ್ದಾರೆ, ತನಿಖೆ ಮಾಡ್ತಾರೆ. ನೀವು ಯಾವತ್ತೂ ಕೂಡ ಕೆಟ್ಟ ದಾರಿಯನ್ನು ಹಿಡಿಬೇಡ್ರಿ ಅಂತ ನಮ್ಮ ವಾಹಿನಿ ಮುಖಾಂತರ ತಿಳಿಸ್ತೇನೆ. ನಮಸ್ಕಾರ.